ಸಂಜೆ ಹೊತ್ತಿನಲ್ಲಿ ಸ್ನ್ಯಾಕ್ಸ್ ಈ ಥರ ಮಾಡಿಕೊಂಡು ಪಾಪಡಿ ಚಾಟ್ ತಿಂದುಬಿಟ್ರೆ ಅದು ಟೇಸ್ಟೇ ಮರಂಗಿಲ್ಲ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನುವಂಥ ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಪಾಪಡಿ ಚಾಟ್ ಬರ್ರಿ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬ್ಲಾಗ್ನಲ್ಲಿ ನಂದು ಏನೇನಿದೆ ಅದು ಮಾರ್ನಿಂಗ್ ರುಟೀನ್ ಮತ್ತು ಅದು ಎಲ್ಲ ಕೆಲಸ ಎಲ್ಲ ಆದಮೇಲೆ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಂತೆ. ಸಂಜೆ ಹೊತ್ತಿನಲ್ಲಿ ನಾವು ಟೀ ಟೈಮ್ಗೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಮನೆಯಾಗ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿರಿ, ನಾನು ಸೂಪರ್ ಟೇಸ್ಟಿಯಾಗಿ ಪಾಪಡಿ ಚಾಟ್ ಮಾಡಕತ್ತೀನಿ. ಅದು ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡೋಣ. ಎಲ್ಲರಿಗೂ ನಿಮ್ಗೆ ಇದು ಇಷ್ಟ ಆತಂದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ವಿಡಿಯೋಗೊಂದು ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಕೆಲಸ ಸ್ಟಾರ್ಟ್ ಆಗಿಬಿಟ್ಟವ. ಈಗ ಬಟ್ಟೆ ನಾನು ಕ್ಲೀನ್ ಮಾಡಕತ್ತೀನಿ. ಮಷಿನ್ ಒಳಗೆ ಬಟ್ಟೆ ಹಾಕೀನಿ. ಬಟ್ಟೆ ಹಾಕಿಂದ ಈಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ಚಟ್ನಿ ಮಾಡಕತ್ತೀನಲ್ಲ, ಇದು ಪಾಪಡಿ ಚಾಟ್ ಮಾಡಕತ್ತೀನಲ್ಲ, ಅದಕ್ಕೆ ಇದು ಪುದೀನ ಚಟ್ನಿ ಬೇಕ್ರಿ. ಅದಕ್ಕೆ ಈಗ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟೀನಿ. ಸ್ವಲ್ಪ ಕರಿಬೇವನ್ನು ಸೋಸಿಟ್ಟೀನಿ. ಇದು ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಕಾಟನ್ ಬಟ್ಟೆ ಮೇಲೆ ಹಾಕಿ ಇದು ಫ್ಯಾನ್ ಕೆಳಗೆ ಇಟ್ಟು ಆಮೇಲೆ ನೀವು ಕ್ಯಾರಿ ಬ್ಯಾಗ್ ಇಲ್ಲಾಂದರೆ ಯಾವ್ದಾರ ಫ್ರಿಜ್ ಕಂಟೈನರ್ ಇರ್ತಲ್ಲ ಅದರೊಳಗೆ ಹಾಕಿ ಸ್ವಚ್ಛಾಗಿ ಕ್ಲೀನ್ ಮಾಡಿ ಈ ಥರ ಇಡ್ಬೋದು. ಎಷ್ಟು ಬೇಕು ಅಷ್ಟು ನಮ್ಗೆ ಅಷ್ಟು ತಕ್ಕೊಂಡು ಇಟ್ಟರೆ ಒಂದು ವೀಕ್ ತನಕ ಬರುತ್ತೆ ನಮ್ಗೆ. ಈ ಥರ ನೀವು ಮಾಡ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಅದೇ ಥರ ಮಾಡ್ತೀನಿ. ಯಾವಾಗಾರ ತರಲಿ ಈ ಥರ ಮಾಡಿ ಇಟ್ಟರೆ ನಮ್ಗೆ ಯಾವಾಗಾರ ಅಡುಗೆ ಮಾಡೋಕೆ ನಮ್ಗೆ ಚಲೋ ಆಗುತ್ತೆ ರೀ. ಈಸಿಯಾಗಿ ನಾವು ತಕ್ಕೊಂಡು ಡೈರೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಈ ಥರ ಮಾಡಿಟ್ಟಿಲ್ಲ ಅಂದರೆ ಮತ್ತೆ ದಿನ ನಾವು ಅಡುಗೆ ಮಾಡ್ತೀವಲ್ಲ ಅವಾಗ ಮತ್ತೆ ತೆಗಿಬೇಕು, ಸ್ವಲ್ಪ ವಾಶ್ ಮಾಡ್ಕೋಬೇಕು, ಮತ್ತು ಹಾಕಬೇಕು. ಹಂಗಾಗುತ್ತೆ, ಕೆಲಸನೂ ಲೇಟ್ ಆಗಿಬಿಡುತ್ತೆ. ನಾವು ಫಸ್ಟೇ ಒಂದು ಸಲ ತಂದ ತಕ್ಷಣವೇ ಈ ಥರ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಸ್ವಲ್ಪ ವಾಶ್ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಅದು ಒಂದು ವಾರ ತನಕ ನಡೀತೈತೆ ರೀ. ಕೆಲಸನೂ ಜಲ್ದಿ ಆಗ್ತಾವೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮರಳೆಲ್ಲ ಇದ್ದು ಎಲ್ಲ ಕ್ಲೀನ್ ಆಯ್ತು. ನೋಡ್ಬೋದು ನೀವು ಎಷ್ಟು ಸ್ವಚ್ಛಾಗಿ ಎಷ್ಟು ಚಲೋ ಆಗಿದೆ. ಈ ಥರ ಮಾಡಿರಿ. ನಂದು ಟಿಪ್ಸ್ ಏನಾದ್ರು ನಿಮ್ಗೆಲ್ಲರಿಗೂ ಚಲೋ ಅನಿಸಿದರೆ ಟ್ರೈ ಮಾಡಿರಿ. ನೀವು ಈ ಥರ ಮಾಡಿಡ್ರಿ, ಟೈಮು ಉಳಿತಾಯ ಆಗುತ್ತೆ ನಿಮ್ಮದು. ಈಗ ನೋಡಿ ಫ್ರೆಂಡ್ಸ್, ಈಗ ಪುದೀನ ನಾನು ಕ್ಲೀನ್ ಮಾಡೀನಿ. ಈಗ ಕರಿಬೇವು ರೀ, ಪುದೀನ ಕೊತ್ತಂಬರಿ ಎಲ್ಲ ಕ್ಲೀನ್ ಆಯಿತು. ಈಗ ಕರಿಬೇವು ಇದು ವಾಶ್ ಮಾಡ್ಕೊಂಬಿಡೋಣ. ಇದನ್ನು ಸೇಮ್ ಅದೇ ಥರ ಒಂದೆರಡು ನೀರು ವಾಶ್ ಮಾಡ್ಕೊಂಡು ಅದು ತಗೊಂಬಿಡ್ಬೇಕು. ಮತ್ತು ಬೇರೆ ಪ್ಲೇಟ್ನಾಗ ತಗೊತೀನಿ. ಇದು ಅಂತೂ ಆಯಿತಾ. ಈಗ ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಹಾಕಿದ್ದೆಲ್ಲ ಮಷಿನ್ನಾಗ ಇದು ತೆಗಿಬೇಕು ರೀ. ಈಗ ನಾನು ಲಂಚಿಗೆ ಬೇಳೆ ಮಾಡಕತ್ತೀನಿ. ಬೇಳೆ ಸಾರು ಫುಡ್ ರೆಸಿಪಿ ಅಂತ ತೋರಿಸಿಲ್ಲ, ಮೊದಲೇ ನಾನು ಶೇರ್ ಮಾಡೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಪಾಪಡಿ ಚಾಟ್ ಮಾಡಕತ್ತೀನಿ. ಅದಕ್ಕೆ ನಾನು ಮೈದಾ ತೊಗೊಂಡಿನಿ, 1-2 ಕಪ್ ಅಷ್ಟು. ಈಗ ಇದಕ್ಕೆ ಏನೇನು ಹಾಕ್ತೀನಿ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಇದು ಅಜ್ವಾನ್ ರೀ. ಇದು ಭಾಳ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿ ಪಾಪಡಿ ಚಾಟ್ ಮಾಡೋದು ಇವತ್ತು. ಮಕ್ಕಳಿಗೆ ಭಾಳ ಇಷ್ಟ ಅಂತೀರಿ, ಇದು ಮಾಡಂತ ಹೇಳಕತ್ತಿದ್ರು. ಹಾಗಾಗಿ ಇವತ್ತು ಸ್ನ್ಯಾಕ್ಸ್ ಏನಾರ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂಥೇಳಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ಈಗ ತುಪ್ಪ ಹಾಕ್ಕೋಬೇಕು. ನಾನು ಬಿಸಿ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬಿಸಿ ಮಾಡಿ ಹಾಕ್ಕೋರಿ. ನೀವು ತುಪ್ಪ ಹಾಕಿಲ್ಲ ಅಂದರೆ ಆಯಿಲ್ ಬಿಸಿ ಮಾಡಿನ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕಿ, ಇಲ್ಲಾಂದರೆ ಮಕ್ಕಳು ಮನೆಯಾಗ ಮಾಡಿಕೊಟ್ಟಿಲ್ಲ ಅಂದರೆ ಹೊರಗಿಂದ ಕೇಳ್ತಾರೆ. ಹಾಗಾಗಿ ಅವ್ರಿಗೆ ಏನಾರ ಒಂದು ಮಾಡಿಕೊಡ್ಬೇಕಂತ ಹೇಳಿ ಈ ಥರ ಇದು ಪಾಪಡಿ ಚಾಟ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಭಾಳ ಅಂದರೆ ಭಾಳ ಚಲೋ ಆಗುತ್ತೆ. ನಿಮಗೂ ಎಲ್ಲರಿಗೂ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ. ನೋಡಿರಿ ಫ್ರೆಂಡ್ಸ್, ಈ ಥರ ಆಗಬೇಕು ಉಂಡೆ. ಕಟ್ಟಿದರೆ ಉಂಡೆ ಈ ಥರ ಕಾಣಿಸ್ಬೇಕು ನಮ್ಗೆ. ನೋಡಿರಿ ಫ್ರೆಂಡ್ಸ್, ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಭಾಳ ಸೂಪರ್ ಟೇಸ್ಟಿ ಆಗುತ್ತೆ ಇದು. ಈಗ ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡಿ ಡೋ ಥರ ತಯಾರು ಮಾಡೋಣ. ಸ್ವಲ್ಪ ಗಟ್ಟಿಯಾಗಿ ತಯಾರು ಮಾಡಬೇಕು. ಇದಕ್ಕೆ ಜಾಸ್ತಿ ತಿನ್ನಿರಬಾರ್ದು ಡೋ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡೀನಿ. ಈ ಥರ ಇದಕ್ಕೆ ಈಗ ನೀರು ಮಿಕ್ಸ್ ಮಾಡ್ತೀನಿ ನೋಡಿರಿ.
ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕೋಣ ನೋಡಿ, ಮತ್ತು ಜಾಸ್ತಿ ಹಾಕಿದರೆ ತೆಳ್ಳಗಾಗ್ಬಿಡ್ತೀರಿ ಹಿಟ್ಟು. ಕಟ್ಕರೆ ಈಗ ನೋಡಿ ಫ್ರೆಂಡ್ಸ್, ಈ ಥರ ತಯಾರಾಗಿದೆ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ಜಾಸ್ತಿ ಇದೇನಿಲ್ಲ. ಈಗ ತಯಾರು ಮಾಡಿಟ್ಟು ಒಂದು ಅರ್ಧ ತಾಸು ಇಟ್ಟುಬಿಡೋಣ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ನೀವು ಒಂದು 20 ಮಿನಿಟ್ಸ್ ಬಿಡ್ರಿ ಸಾಕು. ಈಗ ನಾನು ಚಟ್ನಿ ಮಾಡಕತ್ತೀನಿ ರೀ. ಇದು ಪುದೀನ ತೊಗೊಂಡಿನಿ, ಇದು ಕೊತ್ತಂಬರಿ, ಇದು ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿನಿ, ಇದು ಜಿಂಜರ್ ತೊಗೊಂಡಿನಿ ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಇಂಚ್ ಅಷ್ಟೇ ಇದು. ಈಗ ಇದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ಟವ್ ಆನ್ ಮಾಡೋಣ. ಈಗ ನಾನು ಪ್ಯಾನ್ ಇಡ್ತೀನಿ ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲೆ. ಈಗ ಇದಕ್ಕೆ ಪ್ಯಾನ್ ಇದಕ್ಕೆ ಇಟ್ಟಿನಂದರೆ ಇದು ಜೀರಿಗೆ, ಇದು ಸ್ವಲ್ಪ ಹುರ್ಕೋಬೇಕು. ಜೀರಿಗೆ ಸ್ವಲ್ಪ ಫ್ರೈ ಮಾಡಿದರೆ ಇದು ಮಿಕ್ಸಿ ಒಳಗೆ ಹಾಕ್ತೀವಲ್ಲ, ಹಾಗಾಗಿ ಪೌಡ್ರ್ ಆಗೋಲ್ಲ. ಹಾಗಾಗಿ ಈ ಥರ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಅಷ್ಟು ಜಾಸ್ತಿ ಇದಕ್ಕೆ ಹುರ್ಕೋಬೇಡ್ದ್ರಿ, ಸುಮ್ಮನೆ ಅಷ್ಟೇ ಹಸಿ ಸ್ಮೆಲ್ ಹೋಗೋರ್ಗೆ ಅಷ್ಟೇ ಸ್ವಲ್ಪ ಹುರಿಬೇಕು. ಇದಕ್ಕೆ ಇದು ಜೀರಾ ಪೌಡ್ರ್ ಮಾಡಕತ್ತೀನಿ. ನಿಮ್ಮ ಹತ್ರ ರೆಡಿ ಇದ್ದರೆ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು. ನನ್ನ ಹತ್ರ ಇದ್ದಿಲ್ಲ, ಹಾಗಾಗಿ ಈ ಥರ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈಗ ತೆಗೆದುಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಹುರ್ಕೊಂಡಿದ್ದು ಇದು ಜೀರಿಗೆ ಇದ್ರೊಳಗೆ ಹಾಕಿ ಇದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಪೌಡ್ರ್ ಮಾಡಬೇಕು ರೀ ಇದ್ರದ್ದು. ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಚಟ್ನಿ ತಯಾರು ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಪುದೀನ ಹಾಕ್ತೀನಿ ನಾನು, ಕೊತ್ತಂಬರಿ ಹಾಕೋಣ, ಜಿಂಜರ್ ಗಾರ್ಲಿಕ್ ಬೇಕಾದರೆ ನೀವು ಗಾರ್ಲಿಕ್ ಹಾಕ್ಕೋಬೋದು. ನಾನು ಬರೀ ಜಿಂಜರ್ ಹಾಕಕತ್ತೀನಿ, ಗಾರ್ಲಿಕ್ ಹಾಕ್ತಾಯಿಲ್ಲ ನಾನು. ನಡೀತೈತಿ ಚಟ್ನಿಗೆ. ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿಬಿಡೋಣ. ಪೇಸ್ಟ್ ಮಾಡ್ಕೋಬೇಕು ಫೈನಾಗಿ ಚಟ್ನಿ. ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ, ಜಾಸ್ತಿ ನೀರು ಹಾಕೋದು ಬೇಡ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಜೀರಿಗೆ ಹಾಕಾಕತ್ತೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೆಮನ್ ಹಾಕನ್ರಿ ಫ್ರೆಂಡ್ಸ್. ಇದಕ್ಕೆ ಹಾಕಿ ಇದಕ್ಕೆ ಫೈನ್ ಚಟ್ನಿ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಈಗ ಚಟ್ನಿ ಅಂತೂ ರೆಡಿ ಆಯ್ತು ರೀ. ಈಗ ನಾವು ಇದು ಇಮ್ಲಿ ಚಟ್ನಿ ಮಾಡೋಣ ರೀ ಫ್ರೆಂಡ್ಸ್. ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ನಾನು. ಈಗ ನೋಡಿ ಫ್ರೆಂಡ್ಸ್, ಇದು ಇಮ್ಲಿದು ಪಲ್ಪ್ ರೀ, ಇದು ಇಮ್ಲಿದು ರಸ ಎಲ್ಲ ನಾನು ಈ ಥರ ರಸ ತೊಗೊಂಬಿಟ್ಟಿನಿ ನೋಡಿ ಫ್ರೆಂಡ್ಸ್. ಈಗ ಯಾವ ಥರ ಮಾಡ್ತೀನಿ ಚಟ್ನಿ ನೋಡೋಣ ಬರ್ರಿ. ಈಗ ನೋಡಿ ಫ್ರೆಂಡ್ಸ್, ಒಂದು ಪ್ಯಾನ್ ಇಟ್ಟಿನಿ ನಾನು. ಈಗ ಇದು ಹುಣಸೆಹಣ್ಣಿನ ರಸ ಇದ್ರೊಳಗೆ ಹಾಕ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ, ಸ್ವಲ್ಪ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಸಾಲ್ಟ್ ಹಾಕಾಕತ್ತೀನಿ, ಒಂದು ಅರ್ಧ ಚಮಚ. ನೀವು ನೋಡ್ಕೊಂಡು ಹಾಕ್ರಿ, ಟೇಸ್ಟಿಗೆ ಅಕಾರ್ಡಿಂಗ್ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸಕ್ಕರೆ ಹಾಕಾಕತ್ತೀನಿ, 2 ಚಮಚ ಸಕ್ಕರೆ ಹಾಕಬೇಕು. ಭಾಳ ಅಂದರೆ ಭಾಳ ರುಚಿಯಾಗುತ್ತಾ, ಭಾಳ ಅಂದರೆ ಟೇಸ್ಟಿ ಅಂದಷ್ಟು ಟೇಸ್ಟಿ ಆಗುತ್ತಾ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಬೇಕಾದರೆ ನೀವು ಇದು ಸಕ್ಕರೆ ಸ್ಕಿಪ್ ಮಾಡಿ ನೀವು ಇದು ಹಾಕ್ಕೋಬೋದು ರೀ ಫ್ರೆಂಡ್ಸ್, ಇದು ಬೆಲ್ಲ ಹಾಕಿ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನ್. ಫ್ಲೇಮ್ಗೆ ಸ್ವಲ್ಪ ಹೈ ಮಾಡಿ ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಇದು ರಸ ಇರ್ತೈತಲ್ಲ ಹುಣಸೆಹಣ್ಣಿನ ರಸ, ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ಇದೇ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ನಾವು. ಈಗಿನ ಒಂದು ಸೀಕ್ರೆಟ್ ಏನು ಹಾಕ್ತೀನಿ ನೋಡ್ರಿ. ಈಗ ಜೀರಿಗೆ ಪೌಡ್ರ್ ಹಾಕೋಣ, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ರೀ ಫ್ರೆಂಡ್ಸ್, ಎಷ್ಟು ಬೇಕಷ್ಟು. ಈಗ ನೋಡಿ, ಅರ್ಧ ಚಮಚ ಜೀರಿಗೆ ಪೌಡ್ರ್. ಭಾಳ ಅಂದರೆ ಟೇಸ್ಟಿ ಆಗುತ್ತಾ ಇದು.
ಸಮೋಸ ಜೊತೆನ ಚಟ್ನಿ ಇದು ಮಾಡ್ಕೊಂಡು ಈ ಥರ ನೀವು ತಿನ್ಬೋದು. ಮತ್ತು ಒಳ್ಳೆ ಇದು ಸ್ಟೀಲಿಂದು ಇಲ್ಲಾಂದರೆ ಇದು ಗ್ಲಾಸಿಂದು ಕಂಟೈನರ್ ಇರ್ತಲ್ಲ, ಅದ್ರೊಳಗನ ಹಾಕಿ ಸ್ಟೋರ್ ಮಾಡಿ ಫ್ರೀಝರ್ ಒಳಗೆ ಫ್ರಿಜ್ನಾಗ ಇಡ್ಬೋದು ರೀ. ನೀವು ಫ್ರೀಝರ್ನಾಗ ಇಡಬೇಡ್ರಿ, ಫ್ರೀಜ್ ಒಳಗೆ ಇಡ್ಬೋದು. ನೋಡಿರಿ ಫ್ರೆಂಡ್ಸ್, ಈ ಥರ ಚಟ್ನಿ ಆಗ್ತಾಯಿದೆ ನೋಡಿರಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ಥರ ಮಾಡೋದು. ಟ್ರೈ ಮಾಡಿರಿ, ಸ್ನ್ಯಾಕ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಾ, ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತಾ. ಈಗ ನಾವು ಹೊರಗೆ ಹೋಗಿ ತಿಂತೀವಲ್ಲ, ಇದೇ ಥರ ಮನ್ಯಾಗ ಮಾಡ್ಕೊಂಡ್ರೆ ಭಾಳ ಚಲೋ ರೀ, ಹೆಲ್ತಿಗೂ ಚಲೋ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹಾಕಬೇಕಿದು ಚಟ್ನಿ. ಈಗ ನೋಡಿರಿ ಫ್ರೆಂಡ್ಸ್, ಚಟ್ನಿ ಈ ಥರ ಆಗ್ತಾಯಿದೆ. ಈ ಥರ ಆಗಿಂದ ನೋಡಿರಿ ಫ್ರೆಂಡ್ಸ್, ಒಂದು ಚಟ್ನಿ ಆದಂಗೆ ಅಂಥೇಳಿ ನಾವು ತಿಳ್ಕೊಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇದು ನೆಕ್ಸ್ಟ್ ಮತ್ತೆ ನಾನು ಪಾಪಡಿ ಮಾಡೋಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಆಗಿಂದ ಫ್ಲೇಮ್ ಆಫ್ ಮಾಡಿಬಿಡೋಣ. ಈಗ ನೋಡಿರಿ, ಅರ್ಧ ತಾಸು ಆಯಿತು. ಈಗ ಇದು ಡೋ ಸ್ವಲ್ಪ ಗಟ್ಟಿ ಇದೆ, ಗಟ್ಟಿನ ಇರಬೇಕು, ಜಾಸ್ತಿ ತಿನ್ನಿರಬಾರ್ದು ಡೋ. ಯಾಕಂದರೆ ಪಾಪಡಿ ಕ್ರಿಸ್ಪಿ ಆಗೋಲ್ಲ. ನೀವು ಏನಾರ ತೆಳ್ಳಗೆ ಡೋ ತಯಾರು ಮಾಡಿದರೆ ಇಟ್ಟು ಇದು ಚಲೋ ಹೊತ್ನಾಗ ಇದನ್ನು ನಾದ್ಕೋಬೇಕು. ಸ್ವಲ್ಪ ಆಯಿಲ್ ಹಚ್ಚಿ, ಕೈಗೆ ಹಚ್ಚಿ ಈ ಥರ ನಾದಿ ಇಟ್ಟಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಚ್ಕೊಂಡಿದ್ದು ನಾನು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ನಾದ್ಕೋಬೇಕು. ಆಯಿಲ್ ಹಚ್ಚಿದ್ರೆ ಆಯಿಲ್ ಹಚ್ಚಿರಿ, ಇಲ್ಲಾಂದ್ರೆ ಹಿಟ್ಟು ಹಚ್ಚೋದಿದ್ರೆ ಹಿಟ್ಟು ಹಚ್ಚಿರಿ. ಜಾಸ್ತಿ ಹಿಟ್ಟು ಹಚ್ಚಿ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಟ್ಟು ಏನಾಗುತ್ತಾ, ಈ ಥರ ಹಚ್ಚಿ ನಾವು ಹಿಟ್ಟು ಜಾಸ್ತಿ ಹಚ್ಚಿ ಮಾಡಿದರೆ ಎಣ್ಣೆ ಒಳಗೆ ಹೋಗಿ ಎಲ್ಲ ಕಪ್ಪಾಗಿಬಿಡುತ್ತೆ ಆಯಿಲ್. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಚ್ಚಿ ನಾವು ಮಾಡಬೇಕು. ಒಂದು 2 ಪಾರ್ಟ್ ಮಾಡ್ಕೊಂಡಿನಿ ಇದ್ರದ್ದು ಉಳಿದು. ಈಗ ನೋಡಿ ಫ್ರೆಂಡ್ಸ್, 2 ಪೇಡ ಮಾಡೀನಿ. ಈಗ ಆಯಿಲ್ ಬಿಸಿಯಾಗಿದೆ, ಕುಕ್ಕಿಂಗ್ ಆಯಿಲ್. ಫ್ಲೇಮ್ಗೆ ಸ್ವಲ್ಪ ಕಡಿಮೆ ಮಾಡೇ ಇಡಬೇಕು. ಜಾಸ್ತಿ ಎಕ್ದಮ್ ಫ್ರೈ ಮಾಡೋಕೆ ಇದು ಬಿಸಿ ಮಾಡಬಾರ್ದು. ಆಯಿಲ್ ಸ್ವಲ್ಪ ಕಡಿಮೆನೇ ಇರಬೇಕು. ಈಗ ನೋಡಿ ಫ್ರೆಂಡ್ಸ್, ಒಂದು ಚಪಾತಿ ಟೈಪ್ ತೆಳ್ಳಗೆ ಮಾಡಿಬಿಡೋಣ. ಬಹಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ. ಈ ಥರ ಏನಾರ ನೀವು ಸ್ನ್ಯಾಕ್ಸ್ ಯಾರು ಗೆಸ್ಟ್ ಬಂದರೆ ನೀವು ಫ್ರೆಂಡ್ಸ್ಗೆ ಈ ಥರ ಮಾಡಿಕೊಟ್ಬಿಟ್ರೆ ಅವರು ಮತ್ತೆ ಮತ್ತೆ ಮಾಡಿ ಕೊಡು ಅಂತ ಹೇಳ್ತಾರೆ. ಮತ್ತು ನಿಮಗೂ ನೀವು ಮಾಡಿದವ್ರಿಗೂ ಇಷ್ಟ ಆಗುತ್ತಾ, ಇದು ಮಾಡಿಕೊಟ್ಟು ತಿಂದವ್ರಿಗೂ ಇಷ್ಟ ಆಗುತ್ತಾ. ಈ ಥರ ಮಾಡಿ ನೋಡಿರಿ. ನಿಮ್ಗೆ ಇದು ಏನಾರ ಬಂದರೆ ಸರಿ, ಹಂಗೇನಿಲ್ಲ, ಯಾರಿಗೂ ಬರೋಂಗಿಲ್ಲ. ಇದು ರೆಸಿಪಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನಾವು ಏನು ಮಾಡ್ತೀವಿ, ಹೊರಗೆ ಹೋಗಿ ಈ ಥರ ತಿನ್ನೋದು ಇಷ್ಟಪಡ್ತೀವಿ. ಹಾಗಾಗಿ ಅದ್ರ ಬದಲು ನಾವು ಮನೆಯಲ್ಲಿ ಈ ಥರ ಮಾಡಿ ತಿಂದರೆ ಮತ್ತು ಮಾಡಿ ಕೊಟ್ಟರೆ ಅವರೆಲ್ಲರೂ ನಮ್ಗೆ ಕಾಂಪ್ಲಿಮೆಂಟ್ಸ್ ಏನಾರ ಕೊಟ್ಟುಬಿಟ್ರೆ ಚಲೋ ಆಗೈತೆ ಅಂಥೇಳಿ ನಮಗಂತೂ ಭಾಳ ಖುಷಿ ಆಗುತ್ತೆ. ಚಲೋ ಆಗಿದೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಮತ್ತು ಏನಾರ ಹೊಸ ಟೈಪ್ ಮಾಡ್ಬೇಕಂಥೇಳಿ ಛಲನೂ ಬರುತ್ತಾ. ಈ ಥರ ಮಾಡಿ ತಿಂದರೆ ಚಲೋ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ಫೋಕ್ಲಿಂದ ನಾನು ಸ್ವಲ್ಪ ಈ ಥರ ಮಾಡೀನಿ, ಟ್ಯಾಪ್ ಮಾಡೀನಿ. ಮಾಡಿಂದ ಟ್ಯಾಪ್ ಎದಕ್ಕೆ ಮಾಡೀನಿ ಅಂದರೆ ಉಬ್ಬಲ್ರಿ, ಅದು ಪೂರಿ ಟೈಪು. ನಮ್ಗೆ ಏನು ಬೇಕು, ಪಾಪಡಿ ಇದು ಕ್ರಿಸ್ಪಿ ಬೇಕು ನಮ್ಗೆ. ಹಾಗಾಗಿ ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊಂಡಿನಿ. ಮತ್ತೊಂದು ಕಟ್ರ್ ತೊಗೊಂಡು ಈ ಥರ ರೌಂಡ್ ಶೇಪಿಂದು ನಿಮ್ಮ ಹತ್ರ ಯಾವುದೈತೆ ಅದು ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತಿನ ಕಟ್ ಮಾಡಬೇಕು, ಇಲ್ಲಾಂದರೆ ರೌಂಡಾಗಿ ಬರೋಂಗಿಲ್ಲ ಇದು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಹೊತ್ತಿ ನಾನು ಈ ಥರ ರೌಂಡ್ ಮಾಡ್ಕೊಂಡೀನಿ. ಈಗೆಲ್ಲ ರೆಡಿಯಾಗ್ಯಾವ, ಫ್ರೈ ಮಾಡೋದು ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಇಷ್ಟೆಲ್ಲ ಆಗ್ಯಾವ. ನಾವು ಏನಾರ ಸ್ಟ್ರೀಟ್ ಸ್ಟೈಲ್ ಒಳಗೆ ನಾವು ಅದೇ ಥರ ನಾವು ಹೊರಗೆ ಹೋಗಿ ಸ್ಟಾಲ್ ಒಳಗೆ ಎಲ್ಲ ತಿಂದು ಬಂದಿರ್ತೀವಲ್ಲ, ನಮ್ಗೆ ಅದು ಪಾಪಡಿ ಅಂದರೆ ಎಲ್ಲರಿಗೂ ಇಷ್ಟ ಆಗುವಂತಹ ಇದು ಪಾಪಡಿ ಚಾಟ್ ರೀ. ಯಾವ್ದಾರ ಇರಲಿ, ಪಾನಿಪುರಿ ಇರಲಿ, ಕಚೋರಿ ಇರಲಿ, ಯಾವ್ದಾರ ಇರಲಿ, ಅದ್ರಾಗ ಇದೂ ಬರ್ತೀರಿ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಈಗ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟನ ಆಯಿಲ್ ಬಿಸಿ ಮಾಡಬೇಕು. ಜಾಸ್ತಿ ಬಿಸಿ ಇರಬಾರ್ದು, ಲೋ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಫ್ರೈ ಮಾಡಿಬಿಡೋಣ. ಪಾಪಡಿ ಎಲ್ಲ ಹಾಕ್ಬಿಡೋಣ. ಇದಕ್ಕೆ ಕ್ರಿಸ್ಪಿ ಬೇಕ್ರಿ, ಇದು ಭಾಳ ಕ್ರಿಸ್ಪಿ ಇದ್ರೇನ ಚಲೋ ಆಗುತ್ತೆ ರೀ ಚಾಟ್. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಾನು ಹಾಕಿನಿ. ಈಗ ಇದಕ್ಕೆ ಫ್ರೈ ಮಾಡಿ ಈಗ ನೋಡಿರಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಾಕತ್ತೈತಿ. ಇದು ಸ್ವಲ್ಪ ಹೊಳ್ಸಿ ಈ ಥರ ಇದು ಸೈಡ್ ಚೇಂಜ್ ಮಾಡಿ ಇದು ಈ ಥರ ಫ್ರೈ ಮಾಡ್ಕೋಬೇಕು. ಕಲರ್ ನೋಡಿರಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಿತ್ತು. ಎಷ್ಟು ಸೂಪರಾಗಿ ಬಂದಿತ್ತು ನೋಡಿರಿ ಕಲರ್. ಈ ಥರ ಬ್ರೌನ್ ಕಲರ್ ಬರಬೇಕು ನೋಡಿರಿ ಫ್ರೆಂಡ್ಸ್. ಇದು ತಗೊಂಬಿಡೋಣ. ಇದು ಆಗ್ಯಾವ, ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿರಿ. ಈಗ ನಾನು ಇದ್ರ ಜೊತೆ
ಇದು ಮಾಡಕತ್ತೀನಿ, ಇದು ಚಟ್ನಿ, ಇದು ಸಾರಿ ಇದೇನಂದ್ರೆ ಮೊಸರು. ಮಾತಾಡೋತ್ನಾಗ ಏನಾರ ಒಂದು ಬರ್ತಾವ್ರಿ ಮಾತು. ಈಗ ಮೊಸರೊಳಗೆ ನಾನು ಸ್ವಲ್ಪ ಸಾಲ್ಟ್, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನೋಡಿರಿ ಫ್ರೆಂಡ್ಸ್. ಇದು ಈ ಥರ ಮಾಡ್ಕೋಬೇಕು ನೋಡಿರಿ ಮೊಸರು, ಸ್ವೀಟ್ ಮೊಸರು. ಬೇಕಾದರೆ ಸ್ವಲ್ಪ ನೀವು ನೀರು ಹಾಕ್ಕೋಬೋದು. ಈಗ ನೋಡಿರಿ ಫ್ರೆಂಡ್ಸ್ ಪ್ಲೇಟಿಂಗ್ ಮಾಡೋಣ. ಅದು ಪಾಪಡಿ ಚಾಟಿಗೆ ನಾನು ಯಾವ ಥರ ಮಾಡ್ತೀನಿ, ಏನೇನು ಹಾಕ್ತೀನಿ ನೋಡಿರಿ. ಈಗೆಲ್ಲ ಪಾಪಡಿ ಪ್ಲೇಟ್ನೊಳಗೆ ಇಟ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾಗತ್ತಾವೆ ಮತ್ತು ಡಿಲಿಷಿಯಸ್ ಆಗಿ ಸೂಪರಾಗಿ ಪಾಪಡಿ ಚಾಟ್. ಈಗ ಇದಕ್ಕೇನೇನು ಹಾಕೋಣ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಈ ಥರ ಇದ್ರ ಮೇಲೆ ಹಾಕಬೇಕು. ಇದಕ್ಕೆ ಆಲೂ ಹಾಕ್ಬೇಕ್ರಿ, ಕಟ್ ಮಾಡಿ. ಅದು ಮರ್ತ್ಬಿಟ್ಟಿನಿ ನಾನು, ಅದು ಹಾಕಿಲ್ಲ. ನೀವು ಬೇಕಾದರೆ ನೀವು ಹಾಕ್ಕೋಬೋದು. ಇದ್ರ ಮೇಲೆ ಈಗ ಸ್ವಲ್ಪ ಮೊಸರು ಹಾಕೋಣ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಈ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಮಾಡಿ ನೋಡಿರಿ ಫ್ರೆಂಡ್ಸ್ ನೀವು. ಈಗ ಮೊಸರು ಹಾಕಿನಿ. ನೆಕ್ಸ್ಟ್ ಇದು ಚಟ್ನಿ ಹಾಕಬೇಕು ನೋಡಿರಿ ಫ್ರೆಂಡ್ಸ್. ಇದಕ್ಕೆ ನಾನು ಫುಡ್ ಕಲರ್ ಹಾಕಿಲ್ಲ. ನೀವು ಬೇಕಾದರೆ ರೆಡ್ ಕಲರ್ ಇದ್ರೊಳಗೆ ಯೂಸ್ ಮಾಡ್ಬೋದು. ನಾನು ಹಾಕಿಲ್ಲ, ನ್ಯಾಚುರಲ್ ಆಗಿ ಇದು ಚಟ್ನಿ ಮಾಡೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಇಂಬ್ಲಿ ಚಟ್ನಿ ಇದ್ರ ಮೇಲೆ ಹಾಕಬೇಕು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಮಾಷಾಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಇದು ಹಾಕೋಣ, ಪುದೀನ ಚಟ್ನಿ. ನೋಡಿದ್ರೇನ ಬಾಯಾಗ ನೀರು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನಿಮಗೂ ಬರ್ತಾಯಿದೆ ಬಂದರೆ ಈ ಥರ ಹೋಗಿ ಜಲ್ದಿಯಾಗಿ ಮಾಡ್ಕೊಂಬಿಡ್ರಿ ಪಾಪಡಿ ಚಾಟ್. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಬೇಕು ನೋಡಿರಿ ಪಾಪಡಿ ಚಾಟಿಗೆ. ಆಲೂ ಒಂದು ಮರ್ತೀನಿ ಹಾಕೋದು, ನೆನಪೇ ಆಗಿಲ್ಲ. ಆಮೇಲೆ ನೆನಪಾತು ನನಗೆ. ಇದು ಸೇವ್ ಹಾಕ್ಬೇಕು ಮೇಲೆ. ನೋಡಿರಿ ಫ್ರೆಂಡ್ಸ್, ರೆಡಿಯಾಗಿದೆ. ಲಾಸ್ಟಿಗೆ ಇದು ಹಾಕ್ಬೇಕು ರೀ, ಜೀರಾ ಪೌಡ್ರ್. ಚಿಲ್ಲಿ ಪೌಡ್ರ್ ಹಾಕಬೇಕು, ಅಂದರೆ ನಾನು ಹಾಕಿಲ್ಲ, ಜಾಸ್ತಿ ಸ್ಪೈಸಿ ಆಗಿಬಿಡುತ್ತೆ ಅಂಥೇಳಿ. ಈಗ ಲಾಸ್ಟಿಗೆ ನಾನು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಆಯ್ತು ನೋಡಿರಿ, ಪ್ಲೇಟಿಂಗ್ ರೆಡಿ ಆಯಿತು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ. ಈಗ ನೋಡಿದ್ರಲ್ರಿ ಫ್ರೆಂಡ್ಸ್, ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ ನಾನು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ.